ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗಂತೂ ಡೈಲಿ ಈ ರೀತಿ ಒಂದು ಲಡ್ಡುನ ಮಾಡಿಕೊಡೋದ್ರಿಂದ ಭಾಳಷ್ಟು ಪೋಷಕಾಂಶ ಸಿಗುತ್ತೆ ರೀ. ಶುಗರ್ ಫ್ರೀ, ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದು. ಯಾವುದೇ ರೀತಿ ಸಕ್ಕರೆ ಮತ್ತು ಬೆಲ್ಲನ ಬಳಸಿರೋದಲ್ರಿ ಇದಕ್ಕೆ. ಹೀಗಾಗಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮಸ್ತ್ ಆಗ್ತೈತಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ದೊಡ್ಡ ಬೌಲ್ನ ಖಜೂರಿ ತೊಗೊಂಡಿದ್ದೀನಿ, ಅಂದರೆ ಡೇಟ್ಸ್ ರೀ. ಬೀಜನ ತೆಗೆದಿಟ್ಕೊಂಡಿನಿ. ಅರ್ಧ ಬೌಲು ಒಣ ಕೊಬ್ಬರಿ ಮತ್ತು ಬಾದಾಮ, ಕಾಜು ನೋಡಿರಿ, ಅಂದರೆ ಗೋಡಂಬಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬಾದಾಮು ಅರ್ಧ ಬೌಲ್ ತೊಗೊಂಡಿನಿ. ನೀವು ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು. ಅದಕ್ಕಿಂತ ಕಡಿಮೆ ಮತ್ತು ಒಣ ದ್ರಾಕ್ಷಿ, ಸ್ವಲ್ಪ ತುಪ್ಪ ಮತ್ತು ಕಸಕಸೆ ನೋಡಿರಿ. ಇಷ್ಟಿದ್ರೆ ಸಾಕು, ಮಸ್ತ್ ಆಗ್ತಾವ್ರಿ ಇವು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿರಿ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟೇ ಒಂದು ಪ್ಯಾನ್ ಇಟ್ಕೊಂಡು 1-2 ಸ್ಪೂನ್ ತುಪ್ಪ, ಈ ಥರ ತುಪ್ಪ ಕರಗಿದ ಮೇಲೆ ಫ್ರೆಂಡ್ಸ್, ಈಗ ನಾನು ಫಸ್ಟಿಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನೋಡಿರಿ. ಈ ಥರ ಮಾಡ್ಕೋಬೇಕು. ಜಾಸ್ತಿ ದಪ್ಪಾಗಿ ಕಟ್ ಮಾಡ್ಕೊಂಡ್ರೆ ಉಂಡೆನ ಕಟ್ಟಕ್ಕೆ ಬರಲ್ಲ. ಈ ಥರ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಸೀದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆಂದಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟೂ ಭಾರಿ ಬರ್ತೈತೆ ರೀ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿರಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ಯಾವ. ಮಸ್ತ್ ಆಗ್ತಾವ್ರಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ ರೀ. ಮತ್ತು ಶುಗರ್ ಫ್ರೀ ಇರೋದ್ರಿಂದ ಎಲ್ರಿಗೂ ಒಳ್ಳೇದು ನೋಡಿರಿ ಆರೋಗ್ಯಕ್ಕೆ. ಗೊತ್ತಾಗಲ್ರಿ, ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಖಜೂರಿ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ನೆಸ್ ಬರುತ್ತೆ. ಈಗ ನೋಡಿರಿ ನೆಕ್ಸ್ಟ್ ಬಾದಾಮನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಳತ್ತೀನಿ. ಈ ಥರ ಫ್ರೈ ಮಾಡಿ ಒಂದು ಬೌಲ್ ಒಳಗೆ ಅಥವಾ ಒಂದು ಪಾತ್ರೆ ಒಳಗೆ ಹಾಕಿಟ್ಕೋಬೇಕ್ರಿ ಎಲ್ಲನೂ. ಈಗ ನೋಡಿರಿ ಇದನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಡಂಬಿ ಬೇಗನೆ ಫ್ರೈ ಆಗ್ತಾವ್ರಿ. ಬಾದಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಹಾರ್ಡ್ ಇರ್ತಾವಲ್ರಿ. ಅದಕ್ಕೆ ಅರ್ಜೆಂಟ್ ಮಾಡ್ದೇ ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಬೇಕು ರೀ, ಇಲ್ಲಾಂದ್ರೆ ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ. ಮತ್ತು ಜಾಸ್ತಿ ದಿನ ಇಡೋಕ್ಕೂ ಆಗೋಲ್ಲ. ಸ್ವಲ್ಪ ಈ ಥರ ಲೋ ಫ್ಲೇಮ್ ಒಳಗೆ ಚೆಂದಾಗಿ ಹುರ್ಕೊಂಡೇವು ಅಂದ್ರೆ ಉಂಡೆನ ಜಾಸ್ತಿ ದಿನ ಇಡ್ಬೋದು ನಾವು. ಈಗ ನೋಡಿರಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಈ ಥರ ನಾನ್ ಸ್ಟಿಕ್ ಪ್ಯಾನ್ ತೊಗೊಳೋದ್ರಿಂದನೂ ಬೇಗ ಸೀದೋಗಲ್ರಿ. ಈಗ ಇದರೊಳಗೆ ನಾನು ಒಣ ದ್ರಾಕ್ಷಿನ ಹಾಕ್ಕೊಳತ್ತೀನಿ. ಇದನ್ನು ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು, ಇನ್ನೂ ಜಾಸ್ತಿನೂ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡೀನಿ ರೀ ಇಲ್ಲಿ. ಅವು ಕೂಡ ನೋಡಿರಿ ಈ ಥರ ಎಲ್ಲ ಚೆಂದಾಗೆ ಹುರಿದಾವೆ ನೋಡಿರಿ. ಈ ಥರ ಆಗಬೇಕು ಒಣ ದ್ರಾಕ್ಷಿ ಎಲ್ಲ ಫುಲ್. ಇದೇ ತುಪ್ಪದೊಳಗನ ಹುರ್ಕೋರಿ, ಜಾಸ್ತಿ ಏನು ತುಪ್ಪ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ತುಪ್ಪ ಜಾಸ್ತಿ ಆಗಿಬಿಟ್ರೂ ಚೆನ್ನಾಗಾಗಲ್ಲ. ಈ ಥರ ಎಲ್ಲ ಉಬ್ಬ್ಯಾವ ನೋಡ್ರಿ, ಅವು ಒಣ ದ್ರಾಕ್ಷಿ ಉಬ್ಕೊಂಡವ, ಆ ಥರ ಹುರ್ಕೋಬೇಕು. ನೆಕ್ಸ್ಟ್ ತುಪ್ಪ ಏನು ಜಾಸ್ತಿ ಹಾಕೋದು ಬೇಡ್ರಿ. ಅದೇ ಪ್ಯಾನ್ ಒಳಗೆ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕೋದು ಬೇಡ್ರಿ, ಸ್ವಲ್ಪ ಇರುತ್ತಲ್ಲ ಅದರಲ್ಲೇ ಪ್ಯಾನ್ ಒಳಗೆ, ಅದರೊಳಗೇನ ಫ್ರೈ ಮಾಡ್ಕೊಳ್ಳೋಣ್ರಿ. ಮತ್ತು ಇದು ಒಣ ಕೊಬ್ಬರಿ ಹೆಂಗಂದ್ರೆ ಜಾಸ್ತಿ ಫ್ರೈ ಮಾಡೋದು ಬೇಡ್ರಿ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರಿಯೋದ್ರಿಂದ ಹಾರ್ಡ್ ಆಗುತ್ತೆ ರೀ ಇದು. ಜಸ್ಟ್ ಇಷ್ಟ ಇದು ಮಾಡ್ಕೊಂಡು ತೆಗೆದೆ ನೋಡ್ರಿ ನಾನು. ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕ್ಕೊಳತ್ತೀನಿ. ಲಾಸ್ಟ್ ಒಳಗೆ ಕಸಕಸೆ ನೋಡಿರಿ. ಇದು ನಾನು ಇಲ್ಲಿ ಪ್ಯಾನ್ ಹೀಟ್ ಅದ, ಗ್ಯಾಸ್ ಆಫ್ ಮಾಡೀನಿ. ಜಸ್ಟ್ ಈ ಥರ ಫ್ರೈ ಮಾಡ್ಕೊಳತ್ತೀನಿ. ಅಂದರೆ ಜಾಸ್ತಿ ಹೀಟಲ್ಲಿ ಮಾಡಿಕೊಂಡ್ರೆ ಬೇಗ ಸೀದ್ಬಿಡ್ತಾವ್ರಿ ಇವು. ಜಸ್ಟ್ ಒಂದು ಸ್ವಲ್ಪ ಹೀಟ್ ಇದ್ದರೆ ಸಾಕ್ರಿ ಪ್ಯಾನ್. ಅದರೊಳಗೆ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಡೋಣ. ಕಸಕಸೆನೂ ಆರೋಗ್ಯಕ್ಕೆ ಒಳ್ಳೇದು ರೀ, ಹೀಗಾಗಿ ಸ್ವಲ್ಪ ಹಾಕಿದ್ದೀನಿ ನಾನು. ನೀವು ಬೇಡಂದರೆ ಸ್ಕಿಪ್ ಮಾಡ್ಬೋದು ಕಸಕಸೆನ. ನೋಡಿರಿ ಈ ಥರ ಫ್ರೈ ಮಾಡಿಕೊಂಡು ತಗೊಂಡಿನಿ ನಾನು. ಅದನ್ನು ಕೂಡ ಅದೇ ಪ್ಯಾನಲ್ಲೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಒಳಗೆ ಇನ್ನು ಡೇಟ್ಸನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಇಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ. ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿನಿ ರೀ. ಈ ಡ್ರೈ ಫ್ರೂಟ್ಸ್ನ ಎಲ್ಲ ಅರ್ಧ ಬೌಲ್ ತೊಗೊಂಡಿದ್ದೀನಿ. ಖಜೂರಿ ಮಾತ್ರ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಈ ಥರ ಸೀಡ್ಸ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗ್ತಾವ್ರಿ. ಈ ಥರ ನೋಡಿರಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗನ ಮಾಡ್ಕೋಬೇಕು ರೀ. ಎಲ್ಲ ನಿಮ್ಗೆ ಲಾಸ್ಟ್ ಒಳಗೆ ಈ ಥರ ಫ್ರೈ ಮಾಡ್ತಾ ಸಾಫ್ಟ್ ಆಗ್ತದೆ ರೀ. ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊತ ಫ್ರೈ ಮಾಡಬೇಕು.
ಜಾಸ್ತಿ ಹಾರ್ಡ್ ಇರೋದನ್ನ ತೊಗೋಬೇಡ್ರಿ, ಆದಷ್ಟು ಸಾಫ್ಟ್ ಇರೋಂಥ ಡೇಟ್ಸ್ನ ತೊಗೊಂಡ್ರೆ ನಿಮ್ಗೆ ಈಸಿ ಆಗ್ತೈತಿ ಮತ್ತು ಲಾಡುನೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ಥರ ನೋಡಿರಿ ಗೊತ್ತಾಗ್ತಾಯಿದೆ ನಿಮ್ಗೆ, ಫುಲ್ ಚೇಂಜ್ ಆಗ್ತಾಯಿದೆ ಈಗ ಫ್ರೈ ಮಾಡ್ಕೊಂಡಂಗೆ ಎಲ್ಲನೂ ಮಿಕ್ಸ್ ಆಗ್ಲಿರ್ತದೆ. ಈ ಥರ ಮಿಕ್ಸ್ ಆಗ್ಬೇಕ್ರಿ ಅದು, ಸಾಫ್ಟು ಕೂಡ ಆಗತೈತಿ. ನೋಡಿರಿ ಎಷ್ಟು ಚೆಂದಾಗಿ ಸಾಫ್ಟ್ ಆಗೈತಿ. ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫಸ್ಟ್, ಆವಾಗ ಹೆಂಗೆ ಕಾಣ್ತಾಯಿತ್ತು, ಈಗ ಎಲ್ಲ ಮಿಕ್ಸ್ ಆಗಿ ಈ ಥರ ಅಂಟಂಟು ಆಗ್ತಾಯಿದೆ ನೋಡಿರಿ, ಹಿಂಗೆ ಆಗಬೇಕು. ಇಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು, ಈ ಥರ ಬರಬೇಕು, ಅಲ್ಲಿವರೆಗೂ ನೀವು ಬಿಡ್ದೇ ಫ್ರೈ ಮಾಡ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಮಾಡ್ಕೊರಿ. ಮತ್ತು ಹಿಂಗೆ ಪ್ರೆಸ್ ಮಾಡ್ಕೋತಿರೋದ್ರಿಂದ ಇದು ಅಂಟಂಟು ಆಗುತ್ತೆ. ಈ ರೀತಿ ಆಗೋದ್ರಿಂದ ನಿಮ್ಗೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ನೋಡಿರಿ ಈ ಥರ ಎಷ್ಟು ಸಾಫ್ಟಾಗಿ ಚೇಂಜ್ ಆಯ್ತು ನೋಡಿರಿ. ಫುಲ್ ಟೇಸ್ಟು ಭಾರಿ ಬರ್ತೈತಿ. ನೀವು ಲಾಡು ಮಾಡಲಿಲ್ಲ ಅಂದ್ರೆ ಈ ಥರ ಪೇಸ್ಟ್ ಈ ಥರ ಮಾಡಿಕೊಟ್ಟು ಮಕ್ಕಳಿಗೆ ಹಾಕ್ಕೊಟ್ರೂ ತಿಂತಾರೆ, ಭಾಳ ಇಷ್ಟಪಡ್ತಾರೆ ಇದನ್ನು. ಶುಗರ್ ಫ್ರೀ ಆಗಿರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ನೋಡಿರಿ ಎಲ್ಲನೂ ಒಂದೇ ಜೀವ ಆಗಿತ್ತು. ಈಗ ಅದನ್ನು ಕೂಡ ಒಂದು ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ. ಎಲ್ಲನೂ ಒಂದೇ ಪಾತ್ರೆ ಒಳಗೆ ಹಾಕ್ಕೋಬೇಕು. ನೋಡಿರಿ ಒಂದು ಹೆಂಗಾಗಿತ್ತು ಅದು, ನೋಡೋಕೆ ಬೆಲ್ಲದ ಇದ್ರ ಥರನೇ ಕಾಣಿಸ್ತಾ ಇದೆ ನಿಮ್ಗೆ. ನೋಡಿರಿ ಫ್ರೆಂಡ್ಸ್, ಭಾಳ ಮಸ್ತ್ ಆಗ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಈಗ ನೋಡಿರಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಮಾಡ್ಕೊರಿ, ಭಾಳ ಆರಕ್ಕೆ ಬಿಟ್ರೆ ಆಮೇಲೆ ಉಂಡೆ ಕಟ್ಟಕ್ಕೆ ಬರಲ್ಲ ರೀ. ಸ್ವಲ್ಪ ಬಿಸಿ ಇರೋದ್ರೊಳಗೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು, ಅಂದ್ರೆ ಕಟ್ಕೊಳಕ್ಕೆ ಈಸಿ ಆಗುತ್ತೆ ನಿಮ್ಗೆ. ಡ್ರೈ ಫ್ರೂಟ್ಸ್ ಇರೋದ್ರಿಂದ ಬೇಗ ಮಿಕ್ಸ್ ಆಗೋಲ್ಲ. ಬಿಸಿ ಇರೋದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲ ಉಂಡೆ ಕಟ್ಕೊಳಕ್ಕೆ ಈಸಿ ಆಗುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಪಿಸ್ತಾ ಎಲ್ಲ ಹಾಕ್ಕೋಬೋದು, ಪಂಪ್ಕಿನ್ ಸೀಡ್ಸ್ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಇರೋದು. ಅಂಟಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೋಬೋದು, ಮಸ್ತ್ ಆಗ್ತಾವ್ರಿ. ಎಲ್ಲ ಹಾಕ್ಕೊಂಡ್ರೂ ಹೆಲ್ದಿನೇ. ಈಗ ನೋಡಿರಿ ಈ ಥರ ಆಗಿದೆ, ಅದು ಪೂರ್ತಿ ಮಿಕ್ಸ್ ಆಗಿದ್ಮೇಲೆ ಈ ಥರ ಆಗಿದ್ದು. ಈಗ ಉಂಡೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಬಿಸಿ ಇದೆ ಪರವಾಗಿಲ್ಲ ಅಂದರೂ ಈಗ ಕಟ್ಕೊಂಡ್ರೆ ಈ ಥರ ಕುತ್ಕೊಳ್ಳೋತ್ರಿ ಇದು, ಇಲ್ಲಾಂದ್ರೆ ಎಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ ಆಮೇಲೆ ಆರಿದ್ಮೇಲೆ. ಈಗ ನೋಡಿರಿ ಉಂಡೆಗಳು ಹೆಂಗೆ ರೆಡಿ ಆಗ್ತಾಯಿದೆ. ಭಾಳ ಹೆಲ್ದಿ ರೀ, ಮಕ್ಕಳಿಗಂತೂ ಭಾಳ ಒಳ್ಳೆಯದು. ಶುಗರ್ ಫ್ರೀ ಇರೋದ್ರಿಂದ ದೊಡ್ಡವ್ರು ಕೂಡ ಆರಾಮ್ಸೆ ತಿನ್ಬೋದು. ಡೈಲಿ ಒಂದೊಂದು ಈ ಥರ ಮಾಡಿ ತಿಂದ್ರೆ ಭಾಳಷ್ಟು ಒಳ್ಳೇದು ನೋಡಿರಿ, ಆರೋಗ್ಯಕ್ಕೆ ಒಳ್ಳೆಯದು. ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಧನ್ಯವಾದಗಳು ಫ್ರೆಂಡ್ಸ್.